ಕುದಿಸಿರೋ ಆಲೂಗಡ್ಡೆನ ಒಂದು ಬಟ್ಲಲ್ಲಿ ಹಾಕಿ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕಾರ್ನ್ಫ್ಲೋರು ಮತ್ತು ಬ್ರೆಡ್ ಪೀಸ್ಗಳು ಹಾಕಿದ್ದೀನಿ. ಬ್ರೆಡ್ ಪೀಸ್ದು ಬ್ರೌನ್ದು ತೆಗೆಯೋದೇನು ಬೇಕಿಲ್ಲ, ಯಾಕಂದರೆ ಸ್ಮೂತ್ ಇರೋದ್ರಿಂದ ಅದು ಹಿಂಗೆ ಕಿವುಚಿದ ತಕ್ಷಣ ನೀಟಾಗಿ ಆಗುತ್ತೆ. ಅದಕ್ಕೆ ಉಪ್ಪು, ಚಾಟ್ ಮಸಾಲ, ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನೋ ಹಾಕಿ ಗಂಟುಗಳು ಇಲ್ಲದೆ ಇರೋ ಥರ ನಾನು ತೋರಿಸೋ ರೀತಿ ಕೈಯಿಂದನೇ ನೀಟಾಗಿ ಮಾಡ್ಕೋಬೇಕು. ಇದನ್ನೆಲ್ಲ ಕಲಸಿಟ್ಟಿದ್ದಾದಮೇಲೆ 5ರಿಂದ 10 ನಿಮಿಷ ಎಣ್ಣೆ ಸವರಿ ಬಿಟ್ಟರೆ ಒಂದು 5 ನಿಮಿಷಕ್ಕೆಲ್ಲ ಅದು ನೆನ್ಕೊಳ್ಳುತ್ತೆ. ಅಷ್ಟರಲ್ಲಿ ಮಕ್ಕಳಿಗೆ ಹಾಲು ಕೊಡೋಣ ಅಂತೇಳಿ ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಕಿ ಕೊಡ್ತಾಯಿದ್ದೀನಿ. ಕೆಮ್ಮಿರೋದ್ರಿಂದ ಅರಿಶಿನ ಹಾಕ್ಕೊಟ್ರು ಕೂಡ ಕಫ ಏನಾಗಲ್ಲ. ಇನ್ನು ಅದನ್ನು ನಾನು ತೋರಿಸೋ ರೀತಿ ರೋಲ್ಗಳು ಮಾಡಿಕೊಂಡು ಪೀಸ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಶೇಪ್ಗೆ ಅಂತೇಳಿ ನಾನು ಫೋರ್ಕ್ ತೊಗೊಂಡು ಪ್ರೆಸ್ ಮಾಡಿದ್ದೀನಿ. ನಿಮಗೆ ಬೇರೆ ಶೇಪ್ ಬೇಕಂದ್ರೂ ಕೂಡ ಬೇರೆ ಶೇಪಲ್ಲಿ ಮಾಡ್ಕೋಬೋದು. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ಗೆ ಚೇಂಜ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಬೇಯಲ್ಲ ಮತ್ತು ಬೇಗ ಸೀದೋಗ್ಬಿಡುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬಂದರೂ ಸಾಕು. ಇದು ಫುಲ್ ರೆಸಿಪಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಕ್ಯಾಪ್ಷನಲ್ಲಿದೆ, ಬೇಕು ಅಂದರೆ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.